ಓಂ ಶ್ರೀ ಗುರುಭ್ಯೋ ನಮಃ. ನವಗ್ರಹ ದೇವತಾಭ್ಯೋ ನಮಃ. ಗ್ರಾಮ ದೇವತಾಭ್ಯೋ ನಮಃ. ಆತ್ಮೀಯ ವೀಕ್ಷಕರೇ, ನೈನ್ ಮಾಸ್ಟರ್ಸ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಮಾರ್ಚ್ ತಿಂಗಳ ಕರ್ಕಾಟಕ ರಾಶಿಯವರ ಗೋಚಾರ ಫಲವನ್ನು ತಿಳಿದುಕೊಳ್ಳೋಣ. ಚಂದ್ರ ಅಧಿಪತಿಯಾಗಿರುವ ಕರ್ಕಾಟಕ ರಾಶಿಯವರ ಮಾರ್ಚ್ ತಿಂಗಳ ಗೋಚಾರ ಫಲ ಈ ರೀತಿಯಾಗಿರುತ್ತದೆ. ದ್ವಿತೀಯಾಧಿಪತಿ ಸೂರ್ಯದೇವರು ಅಷ್ಟಮ ಭಾವದಲ್ಲಿ ಶನಿದೇವರ ಜೊತೆಗೆ ಅಶುಭ ಗೋಚರಿಯಿಂದ ಸಂಚರಿಸುವುದರಿಂದ ಹಣಕಾಸು ವಿಚಾರದಲ್ಲಿ ದುಷ್ಪರಿಣಾಮ ಬೀರಲಿದೆ. ಹಣದ ವ್ಯವಹಾರಗಳು ನಷ್ಟ ಹೊಂದಲಿವೆ. ಸೇವಿಂಗ್ ಬ್ಯಾಲೆನ್ಸ್ ಸಂಪೂರ್ಣ ಬಳಕೆಯಾಗಲಿದೆ. ಆದಾಯದ ಮೂಲಗಳಿಂದ ಆದಾಯ ಬರಲಾರದು. ಸಮೃದ್ಧ ಜೀವನದಲ್ಲಿ ಕೊರತೆ ಕಾಣುವಿರಿ. ಬಲಗಣ್ಣು ಇಲ್ಲವೇ ದವಡೆಗೆ ಸಂಬಂಧಿಸಿದ ಕಾಯಿಲೆಗಳು ತೊಂದರೆ ಕೊಡಬಹುದು. ಯಂತ್ರ ಕೆಲಸ ಮಾಡುವಾಗ ಸ್ವಲ್ಪ ಜಾಗೃತಿ ಇರಲಿ. ಅಪಘಾತಗಳಾಗುವ ಸಂಭವ ಇದೆ. ಸಂಬಂಧಿಕರಲ್ಲಿ ಜನನ ಇಲ್ಲವೇ ಮರಣದ ವಾರ್ತೆಯನ್ನು ಕೇಳುವಿರಿ. ಸಾಧ್ಯವಾದಷ್ಟು ದುರಭ್ಯಾಸಗಳಿಂದ ದೂರ ಇರಲು ಪ್ರಯತ್ನಿಸಿ. 14ರ ನಂತರ ಸೂರ್ಯದೇವರು ನವಮ ಭಾವದಲ್ಲಿ ಮೀನರಾಶಿಯಲ್ಲಿ ಸಂಚರಿಸುತ್ತಾರೆ. ಇದರ ಪರಿಣಾಮ ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸವಾಗಲಿದೆ. ರಾಜಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವವರಿಗೆ ಧರ್ಮ ಸಂಕಟಗಳು ಎದುರಾಗಲಿವೆ. ಉನ್ನತ ಮಟ್ಟದ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ತೊಂದರೆ ಇರಲಿದೆ. ಹೊರದೇಶದಲ್ಲಿ ವಿದ್ಯಾರ್ಜನೆ ಇಲ್ಲವೇ ಉದ್ಯೋಗ ಮಾಡುತ್ತಿರುವವರಿಗೆ ಸ್ವಲ್ಪ ಕಷ್ಟ ಪ್ರಸಂಗಗಳು ಎದುರಾಗಲಿವೆ. ಹೈಕೋರ್ಟ್ನಲ್ಲಿ ಏನಾದರೂ ದಾವೆಗಳು ನಡೆಯುತ್ತಿದ್ದರೆ ಅಲ್ಲಿ ಯಾವುದೇ ಸರ್ಕಾರಿ ಜನರು ನಿಮಗೆ ಸಹಾಯ ಮಾಡಲಾರರು. ಇನ್ನು ಶುಕ್ರ ದೇವರು ಯಾವ ರೀತಿ ಫಲವನ್ನು ಕೊಡ್ತಾರೆ ನೋಡೋಣ. ಏಕಾದಶ ಮತ್ತು ಚತುರ್ಥ ಸ್ಥಾನಾಧಿಪತಿಯಾದ ಶುಕ್ರಾಚಾರ್ಯರು ಧರ್ಮಭಾವದಲ್ಲಿ ಶುಭ ಗೋಚರಿಯಲ್ಲಿ ಸಂಚರಿಸುತ್ತಾರೆ ಮತ್ತು 12ನೇ ತಾರೀಕಿನವರೆಗೆ ಉಚ್ಚರಾಗಿ ನಂತರ ನೀಚರಾಗಿ ರಾಹುಯುಕ್ತರಾಗಿ ಫಲ ನೀಡಲಿದ್ದಾರೆ. ತಿಂಗಳ ಆರಂಭದಿಂದಲೂ ಮನೆಯಲ್ಲಿ ಸುಂದರ ವಾತಾವರಣ ಇರಲಿದೆ. ಶಿವಮಂಗಳ ಕಾರ್ಯಗಳು ನಡೆಯಲಿವೆ. ಕುಟುಂಬ ಸಮೇತರಾಗಿ ದೈವಿಕ ಕ್ಷೇತ್ರಗಳ ದರ್ಶನವನ್ನು ಪಡೆಯುವಿರಿ. ಕುಟುಂಬ ಸದಸ್ಯರ ಸಂತೋಷಕ್ಕಾಗಿ ಹಣ ಖರ್ಚು ಮಾಡುವಿರಿ. ತಾಯಿಯ ಆರೋಗ್ಯದ ಕಡೆ ಗಮನ ಇರಲಿ. 16, 17, 18 ಈ ದಿನಾಂಕಗಳಂದು ಸದಸ್ಯರ ವಿಚಾರವಾಗಿ ಮಾನಸಿಕ ಚಿಂತೆ ಆವರಿಸಲಿದೆ ಮತ್ತು ಗುಪ್ತ ಹಣ ನಷ್ಟವಾಗುವ ಸಂಭವ ಇದೆ. 5, 6ನೇ ತಾರೀಕು ವ್ಯಾಪಾರದಲ್ಲಿ ಹೊಸ ಸಂಪರ್ಕಗಳು ಬೆಳೆದು ಅಧಿಕ ಆದಾಯ ಬರಲಿದೆ. ನಂತರ ಒಟ್ಟಾರೆಯಾಗಿ ಈ ತಿಂಗಳು ಕರ್ಕಾಟಕ ರಾಶಿಯವರಿಗೆ ಅಂದರೆ 1ರಿಂದ 15ನೇ ತಾರೀಕಿನ ಅರ್ಧ ತಿಂಗಳವರೆಗೂ ಏನಪ್ಪಾ ಅಂತಂದ್ರೆ ಹೂಡಿಕೆಯಿಂದ ದುಪ್ಪಟ್ಟು ಲಾಭ ಆಗ್ತಕ್ಕಂಥದ್ದು. ಅವಶ್ಯಕ ವಸ್ತುಗಳ ಖರೀದಿ ಕಂಡು ಬಂದರೂ ಪ್ರತಿಷ್ಠೆಗೆ ಭಂಗ ಉಂಟಾಗಲಿದೆ. ಎಚ್ಚರ. ಯಾವುದೇ ಪ್ರಮುಖ ನಿರ್ಧಾರಗಳನ್ನು ಈ ಸಮಯದಲ್ಲಿ ತೆಗೆದುಕೊಳ್ಳಬೇಡಿ. ದೂರದ ಪ್ರಯಾಣ ಮತ್ತು ಯಾವುದೇ ಪತ್ರಗಳಿಗೆ ಸಹಿ ಹಾಕಬೇಡಿ. ಸರ್ಕಾರಿ ಕೆಲಸಗಳಲ್ಲಿ ಜಯ ಇರತಕ್ಕಂಥದ್ದು. ಕುಟುಂಬದ ಹಿರಿಯರೊಬ್ಬರ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು. ಮನೆಗೆ ಗೊತ್ತಿರುವ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಹಣವನ್ನು ನೀವು ತೊಡಗಿಸುವಿರಿ. ನಿಮಗೆ ಗೊತ್ತಿರುವ ಕ್ಷೇತ್ರದಲ್ಲಿ ಯಾವುದೋ ಒಂದು ಶೇರ್ ಮಾರ್ಕೆಟ್ನಲ್ಲಿ ಇರ್ಬೋದು ಅಥವಾ ಯಾವುದೇ ಒಂದು ಇನ್ನಿತರ ಕ್ಷೇತ್ರದಲ್ಲಿ ನೀವು ಹಣವನ್ನು ತೊಡಗಿಸ್ತಕ್ಕಂಥದ್ದು ಉಂಟಾಗುತ್ತದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಹಲವಾರು ಉತ್ತಮ ಅವಕಾಶಗಳು ಬಂದು ದೊಡ್ಡ ಮಟ್ಟದ ಧನಲಾಭ ಉಂಟಾಗ್ತಕ್ಕಂಥದ್ದು. ಇನ್ನು ಬಂಧುಗಳು, ಕುಟುಂಬ ಮತ್ತು ಕೆಲಸಗಳಿಗೆ ಸಮ ಪ್ರಮಾಣದ ಪ್ರಶಸ್ತಿ ನೀಡುವಿರಿ. ಅಂದ್ರೆ ಅರ್ಧ ತಿಂಗಳಿನ ನಂತರ ತಿಂಗಳ ಕೊನೆಯವರೆಗೂ ಏನಪ್ಪಾ ಅಂತಂದ್ರೆ ಪ್ರತಿಷ್ಠೆ ಹೆಚ್ಚಳವಾಗತಕ್ಕಂಥದ್ದು. ಪ್ರೀತಿ ಪಾತ್ರರೊಂದಿಗೆ ಉತ್ತಮ ಸಮಯವನ್ನು ಕಳೆಯತಕ್ಕಂಥದ್ದು. ಮಾನಸಿಕ ನೆಮ್ಮದಿ ಇರತಕ್ಕಂಥದ್ದು. ಕುಟುಂಬದಲ್ಲಿ ಸಾಮರಸ್ಯ ಇರತಕ್ಕಂಥದ್ದು. ಭೂ ಖರೀದಿ ಯೋಗ ಇರತಕ್ಕಂಥದ್ದು. ದಾನ ಧರ್ಮಗಳಿಂದ ಸಂತಸ ಉಂಟಾಗುತ್ತದೆ. ಜನಪ್ರಿಯತೆ ಗಳಿಸುವಿರಿ. ದೊಡ್ಡ ಮಟ್ಟದ ಯೋಜನೆಗಳಿಂದಕ್ಕೆ ಕೈ ಹಾಕುವಿರಿ. ತಿಂಗಳಾಂತ್ಯದಲ್ಲಿ ಕುಟುಂಬದಲ್ಲಿ ಬೇಡದ ವಿಚಾರಗಳಿಂದ ಅಶಾಂತಿ ಉಂಟಾಗಲಿದೆ. ಕೆಲವು ಕಾರ್ಯಗಳಲ್ಲಿ ವಿಘ್ನತೆ ಉಂಟಾಗಲಿದೆ. ಆರ್ಥಿಕ ಮುಗ್ಗಟ್ಟು ಕಂಡು ಬರುವುದು. ಇದಿಷ್ಟು ಈ ತಿಂಗಳ ಕರ್ಕಾಟಕ ರಾಶಿಯವರ ಗೋಚಾರ ಫಲವಾಗಿರುತ್ತದೆ. ಬನ್ನಿ ದೈನಿಕ ರಾಶಿ ಫಲ ಯಾವ ರೀತಿ ದಿನಾಂಕ ಆಧಾರಿತವಾಗಿ ಯಾವ ರೀತಿ ಫಲ ಇರುತ್ತದೆ ಅಂತ ನೋಡೋಣ. ಚಂದ್ರ ಆಧಾರಿತವಾಗಿ ದಿನಾಂಕ 1 ಚಂದ್ರದೇವರು ನವಮ ಭಾವದಲ್ಲಿ ಸಂಚರಿಸುತ್ತಾರೆ. ಇದರ ಪರಿಣಾಮವಾಗಿ ದೀರ್ಘ ಪ್ರಯಾಣದಿಂದ ಆಲಸ್ಯವನ್ನು ಹೊಂದುವಿರಿ. ಅನಿರೀಕ್ಷಿತ ವೆಚ್ಚಗಳು ಉಂಟಾಗುತ್ತವೆ. ಅಗೌರವಕ್ಕೆ ನೀವು ಪಾತ್ರರಾಗುತ್ತೀರಿ. ಮಾನಸಿಕ ನೆಮ್ಮದಿ ಇಲ್ಲದಾಗಿರುತ್ತದೆ. ಇನ್ನು ದಶಮದಲ್ಲಿ ಸಂಚರಿಸುತ್ತಿರುವ ಆಗ 3, 4ನೇ ತಾರೀಕು 2, 3, 4 ಈ ತಾರೀಕು ಶತ್ರು ನಿಗ್ರಹ, ದಾವೆಗಳಲ್ಲಿ ಜಯ ಉಂಟಾಗ್ತಕ್ಕಂಥದ್ದು. ವೃತ್ತಿಯಲ್ಲಿ ಯಶ ಕಂಡು ಬರುತ್ತದೆ. ಸಾಮಾಜಿಕ ಜೀವನದಲ್ಲಿ ಸಂತಸ ಇರತಕ್ಕಂಥದ್ದು. ಮನೆಯಲ್ಲಿ ಸಂತೋಷ ಇರ್ತದೆ. ಇನ್ನು 5, 6ನೇ ತಾರೀಕು ಅಂದರೆ 11ನೇ ಸಂಚಾರವನ್ನು ಮಾಡ್ತಕ್ಕಂಥದ್ದು. ಸ್ನೇಹಿತರೊಂದಿಗೆ ಮೋಜು ಮಸ್ತಿ ಮಾಡುವಿರಿ. ಮದುವೆ ಕಾರ್ಯದಲ್ಲಿ ಭಾಗಿಯಾಗುವಿರಿ. ಉತ್ತಮ ಆರೋಗ್ಯ ಇಲ್ಲದೆ ಆಟಗಳಲ್ಲಿ ಲಾಭವಾಗ್ತಕ್ಕಂಥದ್ದು. ದಾಂಪತ್ಯದಲ್ಲಿ ಸರಸ ಇತ್ಯಾದಿ ಶುಭಫಲಗಳು ಈ ದಿನಗಳಲ್ಲಿ ಇರಲಿವೆ. ಇನ್ನು 7ನೇ ತಾರೀಕು ಮತ್ತು 8ನೇ ತಾರೀಕು 12ರಲ್ಲಿ ಸಂಚರಿಸ್ತಾರೆ. ಆಲಸ್ಯ, ಸೋಮಾರಿತನ, ಉದ್ಯೋಗದಲ್ಲಿ ನಷ್ಟ ಸಂಭವಿಸ್ತಕ್ಕಂಥದ್ದು. ಯಾವುದೇ ಹೂಡಿಕೆ ಮಾಡಲಿಕ್ಕೆ ಹೋಗಬೇಡಿ. ಇದು ಅಶುಭವಾಗಿರ್ತಕ್ಕಂಥ ದಿನಗಳಾಗಿರ್ತವೆ. 10, 11, 9, 10ನೇ ತಾರೀಕು ಆರೋಗ್ಯದಲ್ಲಿ ಉತ್ತಮ ಇರಲಿದೆ. ಉಲ್ಲಾಸ ಉತ್ಸಾಹದಿಂದ ಇರುವಿರಿ. ದಾಂಪತ್ಯ ಸೌಖ್ಯವನ್ನು ಚೆನ್ನಾಗಿ ಅನುಭವಿಸುವಿರಿ. ಇನ್ನು 11, 12, 13 ಈ ದಿನಗಳಲ್ಲಿ ಕೌಟುಂಬಿಕ ಕಲಹ ಇರ್ತಕ್ಕಂಥದ್ದು. ಮನಸ್ತಾಪ ಇರ್ತಕ್ಕಂಥದ್ದು. ಇದರಿಂದ ಖಿನ್ನತೆಗಳು ಆಗ್ತಕ್ಕಂಥದ್ದು. ಅಗೌರವ ಪ್ರಸಂಗವನ್ನು ಎದುರಿಸಬೇಕಾಗುತ್ತದೆ. ಉದ್ಯೋಗದಲ್ಲಿ ಅಡಚಣೆ ಇರತಕ್ಕಂಥದ್ದು ಅಶುಭ ದಿನ ಆಗಿರುತ್ತವೆ. ಈ 3 ದಿನಗಳು ಅಶುಭ ದಿನಗಳು ಆಗಿರುತ್ತವೆ. ಇನ್ನು 14, 15ನೇ ತಾರೀಕು ವಿದ್ಯಾರ್ಥಿಗಳಿಗೆ ಯಶ ಇರತಕ್ಕಂಥದ್ದು. ಚಾಣಾಕ್ಷರದ ಮಾತಿನಿಂದ ನೀವು ಲಾಭವನ್ನು ಹೊಂದತಕ್ಕಂಥದ್ದು. ಸಂಬಂಧಿಕರು, ಸ್ನೇಹಿತರಿಂದ ಸಹಾಯವನ್ನು ಪಡೆಯುತ್ತೀರಿ. ಸಂತಸದ ವಾತಾವರಣ ಇರಲಿದೆ. ಇನ್ನು 16, 17, 18 ಈ ಅಶುಭ ದಿನಗಳು ಮಾನಸಿಕ ಶಾಂತಿ ಮತ್ತು ಮನೋಕ್ಲೇಶಕ್ಕೆ ಕಾರಣವಾಗುತ್ತವೆ.
ಆಸ್ತಿ ವಿವಾದವಾಗಿ ಒಂದು ಹೆಣ್ಣಿನಿಂದ ತೊಂದರೆ ಅನುಭವಿಸುವಂಥದ್ದು, ಆದಾಯ ಸ್ಥಗಿತವಾಗುತ್ತದೆ, ಉದ್ಯೋಗದಲ್ಲಿ ಕಿರಿಕಿರಿಯನ್ನು ಅನುಭವಿಸುವಿರಿ. 19, 20 ಪ್ರೇಮಿಗಳಿಗೆ ಅಶುಭ, ದಾಂಪತ್ಯದಲ್ಲಿ ಕಲಹ, ಮನಸ್ತಾಪ, ಧನನಷ್ಟ ಸಂಭವ ಅಶುಭ ದಿನಗಳಾಗಿರುತ್ತವೆ. ಇನ್ನು 21, 22, 23 ಈ 3 ದಿನಗಳಲ್ಲಿ ಶತ್ರು ನಿಗ್ರಹ, ಉತ್ತಮ ಆರೋಗ್ಯ ಇರಲಿದೆ, ಇಷ್ಟ ವಸ್ತುಗಳ ಖರೀದಿ ಉಂಟಾಗ್ತಕ್ಕಂಥದ್ದು ಈ 3 ದಿನಗಳು ಶುಭವಾಗಿರುತ್ತವೆ. ಇನ್ನು 24, 25 ಪಾಲನೆ ವ್ಯವಹಾರದಲ್ಲಿ ಲಾಭ ಆಗ್ತಕ್ಕಂಥದ್ದು, ಪ್ರೇಮಿಗಳಲ್ಲಿ ಇಲ್ಲವೇ ದಾಂಪತ್ಯದಲ್ಲಿ ಸಲ್ಲಾಪಗಳು ಇರತಕ್ಕಂಥದ್ದು, ಮದುವೆ ಸಮಾರಂಭದಲ್ಲಿ ಇಲ್ಲವೇ ಮಂಗಳಕರ ಕಾರ್ಯದಲ್ಲಿ ಭಾಗಿಯಾಗುವಿರಿ, ಉತ್ತಮ ಭೋಜನ ಸಿಗಲಿದೆ, ಒಳ್ಳೆಯ ಅವಕಾಶಗಳು, ಒಳ್ಳೆಯ ದಿನಗಳಾಗಿರುತ್ತವೆ. ಇನ್ನು 22, 27 ಅಶುಭ ದಿನಗಳಾಗಿರಲಿವೆ, ಆರ್ಥಿಕ ಸಂಕಷ್ಟ, ಅನಾರೋಗ್ಯ, ಜಗಳ, ಅಶಾಂತಿಯನ್ನು ಹೊಂದತಕ್ಕಂಥದ್ದು. ಮತ್ತಿನ್ನೊಂದು ಧಾರ್ಮಿಕ ವಿಚಾರದಲ್ಲಿ 28, 29 ಧಾರ್ಮಿಕ ವಿಚಾರದಲ್ಲಿ ತೊಂದರೆ ಅನುಭವಿಸ್ತಕ್ಕಂಥದ್ದು, ಪ್ರಯಾಣದಿಂದ ಆಯಾಸ, ಆಕಸ್ಮಿಕ ಖರ್ಚನ್ನು ಹೊಂದತಕ್ಕಂಥದ್ದು. ಇನ್ನು 13, 30, 31 ಈ ದಿನಾಂಕಗಳಲ್ಲಿ ಉದ್ಯೋಗದಲ್ಲಿ ಜಯ, ಶುಭ, ಮನೆಯಲ್ಲಿ ಸದಸ್ಯ ವಾತಾವರಣ ಮತ್ತು ಭೂ ವ್ಯವಹಾರದಲ್ಲಿ ಲಾಭವಾಗ್ತಕ್ಕಂಥದ್ದು. ಇಷ್ಟು ಫಲಗಳು ಈ ತಿಂಗಳ ನಿಮಗೆ ಘಟಿಸ್ತವೆ. ಬನ್ನಿ ಪರಿಹಾರವನ್ನು ನೋಡ್ಕೊಂಡು ಬರೋಣ. ಯಾವ ಪರಿಹಾರವನ್ನು ಮಾಡಿದಾಗ ಏನು ಫಲಗಳು ಸಿಗುತ್ತೆ ಅನ್ನೋದನ್ನು ನೋಡ್ಕೊಳ್ಳೋಣ. ಈ ತಿಂಗಳು ಏನು ಮಾಡಿರಿ ಅಂತಂದ್ರೆ, ನೀವು ನಿಮ್ಮ ಕುಲದೇವತೆಯ ಆರಾಧನೆ ಮಾಡ್ತಕ್ಕಂಥದ್ದು, ನೀವು ಯಾವ ಕುಲದಲ್ಲಿ ಇಟ್ಟಿದ್ರೆ ಆ ಕುಲದ ಒಂದು ದೇವರನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಕುಲದೇವರ ದರ್ಶನ ಭಾಗ್ಯವನ್ನು ಪಡಿತಕ್ಕಂಥದ್ದು ಮಾಡಿ. ಮತ್ತು ಹನುಮಂತನಿಗೆ ವಿಶೇಷವಾಗಿ ತುಳಸಿ ಮಾಲೆಯನ್ನು ಅರ್ಪಿಸಿ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ. ಇದಿಷ್ಟು ಹೇಳ್ತಾ ಹೇಳ್ತೀನಿ ಕಾರ್ಯಕ್ರಮ ಮುಗಿಸ್ತೇನೆ. ಎಲ್ಲರೂ ಒಳ್ಳೆಯದಾಗಲಿ. ನಮಸ್ಕಾರ.